कर्नाटका गुलबर्गा शहर में गुलबर्गा सिटी पुलिस के कॉन्फ्रेंस हॉल में गुलबर्गा जिला सुप्रिंटेंडेंट ऑफ पुलिस अधीरू श्रीनिवासलू ने प्रेस कॉन्फ्रेंस करते हुए मीडिया के नुमाइंदों को बताया कि 30 जनवरी 2025 को लापता हुए राहुल सन ऑफ श्रीमंत खजूरे उम्र 28 साल की गुमशुदगी की रिपोर्ट राहुल का भाई अलंत टाउन पुलिस स्टेशन में करवाया है। इस मामले को अलंत टाउन के डीएसपी महेश मेघन्ना नावार और एडीएसपी गोपी बीआर की क़यादत में पुलिस टीम तश्कील देकर छानबीन शुरू की। इस दौरान राहुल को कत्ल करने का मामला सामने आया। राहुल के कत्ल में मुलव्विस 10 मुजरिमों के खिलाफ कत्ल का मुकदमा दर्ज करते हुए उन्होंने गिरफ्तार करके 16 मई 2025 को जुडिशियल कस्टडी में भेजा गया है। इस कत्ल के केस को हल करने वाले पुलिस अमले की सुप्रिंटेंडेंट ऑफ पुलिस अधीरू श्रीनिवासलू ने सताइश की। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30 ಜನವರಿ 2025ರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ 28 ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ। ಅವರು 28ಕ್ಕೆ ಹೋಗಿರ್ತಾರಲ್ಲ, ಯಾವಾಗ ಹೋಗಿರ್ತಾರೆ 30 ಅಂದು ಹೋದವ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ। ಅದು ನಾವು ಆಲಂದ ಪೊಲೀಸ್ ಠಾಣೆಯಲ್ಲಿ 22/2025 ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ। ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಮಾಹಿತಿ ಬಂದಿದೆ ಏನಂದರೆ ಅವರನ್ನು ಕೊಲೆ ಮಾಡಿದ್ದಾರೆ। ಕೊಲೆ ಮಾಡಿ ಈ ಬೆನ್ನೆತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು, ಪೊಲೀಸ್ ಟೀಮು ಮತ್ತು ಅದರ್ SDRF ಟೀಮ್ 3 ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 2 ಡೇಸ್ ಆಯ್ತಲ್ಲ, ಒಂದು ವಾರ ಸರ್ಚ್ ಮಾಡಿದ್ದೀವಿ। ಆಲ್ಮೋಸ್ಟ್ 2 to 3 ಡೇಸ್ ಸರ್ಚ್ ಮಾಡ್ತೀವಿ ಡೆಡ್ ಬಾಡಿಗೋಸ್ಕರ। ಮಾಹಿತಿ ಬಂದಿದ ಮೇಲೆ ಬ್ಯಾಕ್ ವಾಟರ್ಸಲ್ಲಿ ಬಾಡಿ ಇದೆ ಅಂತ ಹೇಳಿದ ಮೇಲೆ ನಮಗೆ 2 ಡೇಸ್ ಕಂಟಿನ್ಯೂ 2 ಡೇಸ್ ನಾವು ವಿತ್ ಫೈರ್ ಜೊತೆ ಸರ್ಚ್ ಮಾಡ್ತೀವಿ, ಸಿಗೋದಿಲ್ಲ। ಲಾಸ್ಟ್ ಫೈನಲಿ ನಾವು SDRF ಅನ್ನು ಕರ್ಸ್ಕೊಂಡು ಚೆಕ್ ಮಾಡಿದ ಮೇಲೆ ಆವಾಗ ನಮಗೆ ಡೀಪ್ ಬಾಟಮಲ್ಲಿ ಒಂದು ಬಾಡಿ ಪತ್ತೆ ಆಗುತ್ತದೆ। ಆಚೆ ತೆಗೆದು ನೋಡಿದಾಗ ಡೆಡ್ ಬಾಡಿಗೆ ಒಂದು ಕಲ್ಲನ್ನು ಕಟ್ಟು ಥ್ರೆಡ್ಡಿಂದ ಟೈ ಮಾಡಿ ಡಂಪ್ ಮಾಡಿರ್ತಾರೆ ಅಂತ ಕಂಡು ಬಂದಿದೆ। ಅದಕ್ಕೆ ಅದು ಇಷ್ಟು ದಿನಗಳಾದರೂ ಮೇಲಕ್ಕೆ ಫ್ಲೋಟ್ ಆಗಿರುವುದಿಲ್ಲ। ಈ ತದನಂತರ ಇದು ಯಾರು ಮರ್ಡರ್ ಮಾಡಿದೆವು ಅಂತ ಪತ್ತೆ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಟರ್ ಅವರ ಕೋಡ್ಲಾ ಅವರ ನೇತೃತ್ವದಲ್ಲಿ ಅವರು ಮತ್ತು ಭೀಮರಾಯ್ ಬಂಕ್ಲಿ PSI ಮತ್ತು ಅವರ ಸಿಬ್ಬಂದಿಯಾದ ಗಣಪತರಾವ್ HC 205, ಮೆಹಬೂಬ್ ಶೇಖ್ HC 282, ಚಂದ್ರಶೇಖರ್ 272, ಮಹಾಂತೇಶ್ PC 494, ಸಚಿನ್ PC ಮತ್ತು ನೀಲ್ಕಂಠ್ PC, ಜಾಕೀರ್ PC, ಮೆಹಬೂಬ್ ಶೇಖ್ HC, ಶ್ರೀಮತಿ ಗೌರಮ್ಮ ಇವರೆಲ್ಲ ಸೇರಿಕೊಂಡು ಮತ್ತು ಈಗಾಗಲೇ PSI ಆಗಿರುವಂಥ ಸಂಜೀವ್ ರೆಡ್ಡಿ ಅವರು ತದನಂತರ ಮತ್ತೆ ಈ ಟೀಮಲ್ಲಿ ಸೇರಿಕೊಂಡಿದ್ದಾರೆ। ಇವರೆಲ್ಲ ಸೇರಿ ಒಂದು ತಂಡವನ್ನು ಆಗಿ ನಾವು ಮಾಡಿದ್ವಿ। ಇದು ಯಾರು ಮಾಡಿದರು, ಯಾವ ಕಾರಣಕ್ಕೆ ಕೊಲೆ ಮಾಡಿದರು, ಯಾಕೆ ಇಲ್ಲಿ ಬಂದು ಡಂಪ್ ಮಾಡಿದರು ಮತ್ತು ಅವರ ಕಲ್ಲು ಕಟ್ಟು ಒಳಗಡೆ ಹಾಕಲಿಕ್ಕೆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋಕ್ಕೆ ನಾವು ಒಂದು ಟೀಮನ್ನು ಮಾಡಲಾಗ ನಾವು ಫಸ್ಟು ಲೀಡ್ ಸಿಕ್ಕಿರುವುದು ಯಾವಾಗ ಅಂದರೆ ಫೆಬ್ 16ರಂದು ನಮಗೆ ಈ ಪೃಥ್ವಿರಾಜು ಮತ್ತು ಅವ್ರ ಸಿಸ್ಟರ್ ಭಾಗ್ಯವಂತಿ ಮತ್ತು ತಾಯಿ ಸೀತಾಬಾಯಿ ಇದರಲ್ಲಿ ಮೇನ್ ಆರೋಪಿಗಳಾಗಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕುತ್ತೆ। ಮೊದಲನೇದಾಗಿ ನಾವು ಒಬ್ಬರು ಮೈನರು ಮತ್ತು ಪವನ್ ರಾಜ್ಪೂತ್ ಅಂತ ಫಸ್ಟ್ ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಕೈಗೊಂಡಿದ್ದೇವೆ। ಅವರಿಬ್ಬರು ಅವರು ವಿಚಾರಣೆ ಸಮಯದಲ್ಲಿ ಒಪ್ಕೊಳ್ತಾರೆ। ಪವನ್ ಅನ್ನವರು ಅವರು ಮೇನ್ ಆರೋಪಿ ಯಾರಿದ್ದಾರೆ ಪೃಥ್ವಿರಾಜು ಅವರು
ಫಸ್ಟ್ ಕೊಲೆ ಮಾಡಿದ ಮೇಲೆ ಪವನ್ ಅನ್ನೋರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನೀವು ನಮಗೆ ಒಂದು ಕೆಲಸ ಇದೆ, ಒಬ್ಬ ನಾನು ಕೊಲೆ ಮಾಡಿದ್ದೀನಿ, ಬಾಡಿ ತಗೊಂಡು ಬೇರೆ ಕಡೆ ಹಾಕಬೇಕು, ನೀವು ಬೈಕ್ ಕೊಡಿ ಅಂದಮೇಲೆ ಅವ್ರು ಬೈಕ್ ಕೊಟ್ಟಿರ್ತಾರೆ. ಆಮೇಲೆ ಈ ಒಬ್ಬ ಮೈನರ್ ಹುಡುಗ ಇರ್ತಾರೋ ಅವ್ರ ಸಹಾಯದಿಂದ 2 ವೀಲರಲ್ಲೇ ಮಧ್ಯದಲ್ಲಿ ಬಾಡಿಯನ್ನು ಕೂರಿಸ್ಕೊಂಡು ಹಿಂದೆ ಮೈನರ್ ಹುಡುಗ ಡ್ರೈವಿಂಗ್ ಪೃಥ್ವಿರಾಜ್ ಮಾಡಿಕೊಂಡು ಬೆನ್ನೆತರ ಬ್ಯಾಕ್ ವಾಟರ್ಸ್ವರೆಗೂ ಬಂದು ಕಲ್ಲು ಹಾಕಿ ರೋಪಿಂದ ಟೈ ಮಾಡಿ ಅದರಲ್ಲಿ ಡಂಪ್ ಮಾಡಿರ್ತಾರೆ. ತದನಂತರ ನಾವು ಮೈನ್ ಆರೋಪಿ ಇದ್ರು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ರು, ಫಸ್ಟ್ ನಾವು ಯಾರು ಸಹಾಯ ಮಾಡಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಬಟ್ ಮೈನ್ ಆರೋಪಿ ಇನ್ನೂ ನಾವು ಅರೆಸ್ಟ್ ಮಾಡಿರುವುದಿಲ್ಲ. ಬಟ್ ಅದು ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ರು ಅನ್ನೋ ಚೆಕ್ ಮಾಡ್ತಾ ಹೋದಾಗ ಫೈನಲಿ ನಮಗೆ May 16, 2025 ರಂದು ಮೈನ್ ಆರೋಪಿ May 16 ಮತ್ತು May 22 ಇದರಲ್ಲಿ ನಾವು ಮೈನ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇವೆ. ಫಸ್ಟ್ ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಮಾಡಿದಾಗ ಯಾವ ಉದ್ದೇಶಕ್ಕಾಗಿ ಅವರು ಕೊಲೆ ಮಾಡಿದ್ದಾರೆ ಅಂತ ಚೆಕ್ ಮಾಡಲಾಗ ಅವ್ರಿಗೆ ಮೈನ್ ರೀಸನ್ ನಮ್ಗೆ ಗೊತ್ತಾಗುತ್ತೆ. ಈ ರಾಹುಲ್ ಅನ್ನೋರು ಯಾರು ವಿಕ್ಟಿಮ್ ಇದ್ದಾರೋ ಅವ್ರಿಗೂ ಮತ್ತು ಭಾಗ್ಯವಂತಿ ಒನ್ ಆಫ್ ದ ಅಕ್ಯೂಸ್ಡ್ ಭಾಗ್ಯವಂತಿ ಅನ್ನೋರಿಗೆ 2 ವರ್ಷದಿಂದ ಪರಿಚಯ ಇರುತ್ತೆ. ಅವರ ಮನೆಯಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ಭಾಗ್ಯವಂತಿ ಅನ್ನೋರು ರಾಹುಲ್ ಅವ್ರಿಗೆ ಫೋನ್ ಮಾಡಿ ಕರೀತಾರೆ, ಮನೆಯಲ್ಲಿ ಯಾರೂ ಇಲ್ಲ ನೀವು ಬನ್ನಿ ಅಂತ ಕರೆದಿದಾಗ ರಾಹುಲ್ ಅನ್ನೋರು ನೈಟು ಅವ್ರ ಮನೆ ಕಡೆ ಹೋಗ್ತಾರೆ. ಆ ಮನೆ ನಿಯರೆಸ್ಟ್ ಇರುವ ಒಂದು ಹೊಲದಲ್ಲಿ ಇವರಿಬ್ಬರು ಕೂತಿದ್ದಾಗ ಮೀಟ್ ಮಾಡಿದಾಗ ಅದು ಅವ್ರ ಅಣ್ಣ ಬಂದು ಚೆಕ್ ಮಾಡಿದಾಗ ಅವ್ರ ಅಣ್ಣಗೆ ಗೊತ್ತಾಗುತ್ತೆ ಇವರೊಬ್ಬರು ಒಟ್ಟಿಗೆ ಇದ್ದಾರೆ ಹೊಲದಲ್ಲಿ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಮೊದಲನೇದಾಗಿ ಅವ್ರ ಸಿಸ್ಟರ್ ಹೊಡಿತಾರೆ, ಯಾಕೆ ಮಾಡ್ತಾ ಇದೆಯಾ ಅಂತ ಅಲ್ಲಿಂದ ಅವ್ರ ಸಿಸ್ಟರ್ ಅವ್ರನ್ನ ಕಳಿಸ್ಕೊಟ್ಟು ಅವ್ರ ಸಿಸ್ಟರ್ ಅವ್ರು ಹೊಡಿತಾರೆ. ಮತ್ತು ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರೋಂಥ ರಾಹುಲ್ ಅನ್ನೋರಿಗೆ ಇವರೆಲ್ಲ ಸೇರಿಕೊಂಡು ಕಲ್ಲಿಂದ ಹೊಡೆದು ಕೊಲೆ ಮಾಡ್ತಾರೆ. ಸೊ ಅದು ಮೇಯ್ನ್ ಉದ್ದೇಶ ಅದರಿಂದ. ಬಟ್ ಇದರಲ್ಲಿ ಮೇಯ್ನು ಪೃಥ್ವಿರಾಜ್ ಮೇಯ್ನ್ ಯಾರು ಕಲ್ಲಿಂದ ಹೊಡೆದಿರ್ತಾರೆ ಮೇಯ್ನ್ ಆರೋಪಿ ಆಗ್ತಾರೆ. ಮತ್ತು ಆ ಕೊಲೆ ಮಾಡಲಿಕ್ಕೂ ಸಹಕರಿಸಿರುವಂಥ ಭಾಗ್ಯವಂತಿ ಸೀತಾಬಾಯಿ ಅನ್ನೋರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಆಮೇಲೆ ಇದರಲ್ಲಿ ಡೆಡ್ ಬಾಡಿ ಕ್ಯಾರಿ ಮಾಡಲಿಕ್ಕೆ ಸಹಾಯ ಮಾಡಿರುವಂಥ ಒಂದು ಮೈನರ್ ಜುವೆನೈಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅವ್ರನ್ನೂ ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಪವನ್ ಅನ್ನೋರು ಯಾರು ಬೈಕ್ ಕೊಟ್ಟು ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಮಾಡಿ ಅವರು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಸತತ ಆಲ್ಮೋಸ್ಟ್ 3 months ಟೈಮ್ ಪೀರಿಯಡಲ್ಲಿ ಅವರೆಲ್ಲ ಮೈನ್ ಆರೋಪಿಗಳಿಗೆ ಅವ್ರು ಎಸ್ಕೇಪ್ ಆಗಲಿಕ್ಕೆ ಮನೆ, ಅಮೌಂಟು ಮತ್ತು ಸೆಲ್ಫೋನ್ ಆಗಲಿ ಅಥವಾ ಸಹಾಯ ಮಾಡಿರುವಂತಹ 5 ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಶ್ರೀಧರ್, ಸಂದೀಪ್, ಸತ್ಯಭಾಮ, ಸರಸ್ವತಿ, ಮಹದೇವ ಇವರು 5 ಜನ ಯಾರಿದ್ದಾರೋ ಅವರು ಈ ಮೈನ್ ಆರೋಪಿಗಳು 3 ಜನಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅವರು ಮೈನ್ ಆರೋಪಿಗೆ ದುಡ್ಡು ಕೊಡುವುದು, ಅವ್ರು ಇರಲಿಕ್ಕೆ ಜಾಗ ಕೊಡುವುದು, ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಹೆಲ್ಪ್ ಎಲ್ಲ ಮಾಡಿದರು. ಈ ಮೈನ್ ಆರೋಪಿ ಯಾರಿದ್ದಾರೋ ಪೃಥ್ವಿರಾಜ್ ಅನ್ನೋರು ಕೊಲೆ ಮಾಡಿದ ಇಮಿಡಿಯೇಟಾಗಿ ಕೊಲೆ ಮಾಡಿ ಇಮಿಡಿಯೇಟಾಗಿ ಅವರು ಮಹಾಕುಂಭಕ್ಕೆ ಇಲ್ಲಿಂದ ತೆರಳಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿದ್ದಾಗ ಈ ಥರ ಕೊಲೆ ಆಗಿದೆ, ಅವ್ರ ಮೇಲೆ ಸಂಶಯ ಬಂದಿದೆ ಅಂತ ಗೊತ್ತಾದ ಮೇಲೆ ಮತ್ತು ಮಹಾಕುಂಭನಿಂದನೂ ಅವರು ಬೇರೆ ಕಡೆ ಓಡೋಗಿದ್ದಾರೆ. ಇವರು ಸತತದಲ್ಲಿ ಬೇರೆ ಬೇರೆ ಪ್ರದೇಶಗಳೆಲ್ಲ ಉಳ್ಕೊಂಡಿದ್ದಾರೆ. ಕೆಲವು ಸಮಯದಲ್ಲಿ ಇವರು ಪಂಡ್ರಾಪುರ ಅಂತ ಅಲ್ಲಿ ಕೆಲವು ದಿನಗಳು अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है।
सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.